ಓಕೆ, ಇವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಬೆಸ್ಟ್ ಆಗುತ್ತಾ ಅಥವಾ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಬೆಸ್ಟ್ ಆಗುತ್ತಾ? ಹೇಗೆ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು ಕಸ್ಟಮರ್ ಇಲ್ಲಿಗೆ ಬಂದಾಗ? ಸೊ ಈಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು. ಈಗ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಅಂತ ತೊಗೊಂಡ್ರೆ ನಾವು ಹಾಕಿದ 5 ರೂಪೀಸ್ or 10 ರೂಪೀಸ್ಗೆ ನಮಗೆ ರಿಟರ್ನ್ಸ್ ಬರಬೇಕು. ಸೊ ಲ್ಯಾಂಡಲ್ಲಿ ಯಾವತ್ತೇ ಆಗಲಿ ನಾವು ಒಂದು 5, 10, 15 ಇಯರ್ಸ್ ವೆಯ್ಟ್ ಮಾಡಿದಾಗೆ ನಮಗೆ ಅದ್ರದ್ದು ಆ್ಯಕ್ಚುಯಲ್ ಆಗಿ ಬರೋದು. ಸೊ ಈ ಅಗ್ರಿಕಲ್ಚರ್ ಲ್ಯಾಂಡ್, ಫಾರ್ಮ್ ಲ್ಯಾಂಡ್ ಅಂತ ತೊಗೊಂಡ್ರೆ ನಮಗೆ ಹಲವಾರು ಥರ ರಿಟರ್ನ್ಸ್ ಬರ್ತದೆ. ಒಂದು ಶಾರ್ಟ್ ಟರ್ಮ್ ರಿಟರ್ನ್ಸ್ ಅಂತ ತೊಗೊಂಡ್ರೆ ಫ್ರೂಟ್ಸಲ್ಲಿ ಏನಾನ ಅಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮಾಡಿ ನಮಗೆ ಫ್ರೂಟ್ಸಲ್ಲಿ ಏನಾನ ಬರೋದು. ಆಮೇಲೆ ರೆಂಟಲ್ ಇನ್ಕಮ್ ಅಂತ. ಸೊ ನಮಗೆ ಈ ಶಾರ್ಟ್ ಟರ್ಮ್ಗೂ ಇದು ಫಾರ್ಮ್ ಲ್ಯಾಂಡ್ ಅನ್ನೋದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗ್ತದೆ. ನೀವು ಕೇಳಿದಂಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗ್ತದೆ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ರೆಂಟಲ್ ಇನ್ಕಮ್, ಏನಾನ ಕಾಟೇಜನ್ನು ಕಳಿಸಿ Airbnb-ಗೆ ಟೈ ಅಪ್ ಮಾಡೋದು, ಅಥವಾ ನಮಗೆ ಏನಾನ ಇಲ್ಲಿ ಅಗ್ರಿಕಲ್ಚರ್ದು ಇವೆಲ್ಲ ಹಾಕಿ ನಮಗೊಂದು ಟೊಮ್ಯಾಟೊ ಅಥವಾ ಚಿಲ್ಲಿ ಯಾವುದಾದ್ರೂ ಆಗಲಿ ಏನಾದರೂ ನಮಗೆ ಸಿಗುತ್ತೆ. ಅದು ಬಿಟ್ಟು ನಮಗೆ ನೆಕ್ಸ್ಟ್ ಫ್ಯೂಚರ್ 10 ಇಯರ್ಸ್ಗೆ or 15 ಇಯರ್ಸ್ಗೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಟಿಂಬರ್ ಹಾಕೋದು, ಮಹಾಗನಿ, ರೆಡ್ ಸ್ಯಾಂಡಲ್ವುಡ್, ವೈಟ್ ಸ್ಯಾಂಡಲ್ವುಡ್. ಸೊ ಇವನ್ನೆಲ್ಲ ಪ್ಲಾಂಟೇಷನ್ ಮಾಡಿದ್ರೆ ನೆಕ್ಸ್ಟ್ 15 ಇಯರ್ಸ್ಗೆ ನಾವೇನು ಭೂಮಿ ಮೇಲೆ ಹಾಕಿದ್ದೀವಿ ಅದ್ರ ಇಂಟು 2 to 3 ಟೈಮ್ಸ್ ನಮಗೆ ಅದರಲ್ಲೇ ಬರುತ್ತೆ. ಸೊ ಲ್ಯಾಂಡ್ ವ್ಯಾಲ್ಯೂ, ಲ್ಯಾಂಡ್ ಅಪ್ರಿಸಿಯೇಷನ್ ಡಬಲ್ ಆಗ್ತದೆ ನಮಗೆ. ಸೊ ನಾವೇನಾದರೂ ಇದನ್ನು ರೆಸಿಡೆನ್ಷಿಯಲ್ ಪ್ಲಾಟ್ಸ್ಗೆ, ಅಪಾರ್ಟ್ಮೆಂಟ್ಸ್ಗೆ ಯಾವುದಕ್ಕೆ ಕಂಪೇರ್ ಮಾಡ್ಕೊಂಡ್ರು ಇದು ನಮಗೆ 10 ಟೈಮ್ಸ್ ಬೆಟ್ರು. ಯಾಕೆ ಅಂತಂದರೆ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಇರುತ್ತೆ, ಇಲ್ಲಿ ಟ್ಯಾಕ್ಸ್ ಎಕ್ಸೆಪ್ಷನ್. ಸೊ ಅಂದರೆ ನಾವು ಈ ಜಾಗದಲ್ಲಿ ನಿಂತ್ಕೊಂಡು ಏನೇ ₹1 ಅರ್ನ್ ಮಾಡಿದ್ರು ಅದಕ್ಕೆ ಯಾವುದೇ ₹1 ಟ್ಯಾಕ್ಸ್ ಕಟ್ಟೋ ಆಗಿಲ್ಲ. ಅದು ಬಿಟ್ಟು ನಮಗೆ ನಾವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ನೀವು ಅಥವಾ ಗ್ರಾಹಕರು ಸರ್ಚ್ ಮಾಡ್ಬೋದು, ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ಈ ಅಪಾರ್ಟ್ಮೆಂಟ್ಸ್ಗೆ ಏನಾಗುತ್ತೆ 3 to 4% ನಮಗೆ ಇಂಕ್ರಿಮೆಂಟು. ರೆಸಿಡೆನ್ಷಿಯಲ್ ಪ್ಲಾಟು ಒಂದು 5 to 10%. ಓನ್ಲಿ ಅಗ್ರಿಕಲ್ಚರ್ ಲ್ಯಾಂಡ್, ಫಾರ್ಮ್ ಲ್ಯಾಂಡು ನಮಗೆ 10 to 15% ಆಫ್ ದ ಲ್ಯಾಂಡ್ ಅಪ್ರಿಸಿಯೇಷನ್ ವಿತ್ ದ ಟಿಂಬರ್ ರಿಟರ್ನ್ಸ್ ಪ್ಲಸ್ ದ ರೆಂಟಲ್ ಇನ್ಕಮ್ ಆ್ಯಂಡ್ ಆಲ್ ದ ಥಿಂಗ್ಸ್. ಆ್ಯಂಡ್ ನಾವು ಇನ್ವೆಸ್ಟ್ ಮಾಡ್ತಿರೋದು ಒಂದು ಜೀವಂತವಾದ ಸ್ಥಳ. ನಮ್ಮ ಫ್ಯಾಮಿಲಿ, ನಮ್ಮ ಎಲ್ಲ ಜೊತೆ ನಮ್ಮ ರಿಲೇಟಿವ್ಸ್ನೆಲ್ಲ ಕರ್ಕೊಂಬಂದು ನಾವಿಲ್ಲೊಂದು ವಾಸಿಸ್ಬೋದು, ಒಂದು ನೇಚರ್ಗೆ ಕನೆಕ್ಟ್ ಆಗೋದು. ನಮ್ಮ ರೂರಲ್ ಇಂಡಿಯಾ, ನಮ್ಮ ಹಳೇ ದಿನಗಳಿಗೆ ಕಳೆದೋಗೋದಿಲ್ಲಿ.